ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನಿಂದಾಗಲ್ಲ. ಮಾವ, ಯಾಕಿಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಏನ್ ಮಾಡ್ಲಿ ಮಗಳೇ, ಎಲ್ರು ಮುಂದೆನೂ ಕೈ ಚಾಚಿದೀನಿ, ಆದ್ರೆ ಯಾರು ಕೂಡ ಸಾಲ ಕೊಡ್ತಾ ಇಲ್ಲ. ಎಲ್ಲಿಂದ ಹೊಂದ್ಸೋದಷ್ಟು ಹಣನ? ಆ ಕೃಷ್ಣ ಎಲ್ಲಿ ಕೊಡ್ಬೇಕು ಅಂತ ಮನಸ್ಸು ಮಾಡ್ತಾನೋ ಅಲ್ಲೇ ಸಿಗತ್ತೆ. ಆದ್ರೆ 2 ದಿನದಲ್ಲಿ ಹೆಂಗಾಗತ್ ಮಗಳೇ? ಈಗ ನನ್ಗೆ ಕೆಲ್ಸ ಬಂದಿದೆ ಅಂತ ಕಾಲ್ ಕೂಡ ಬಂದಿತ್ತು. ಕೈ ಕೆಲ್ಸ ಬರ್ತಿದ್ ಹಾಗೆ ದುಡ್ಡಿನ ವ್ಯವಸ್ಥೆನೂ ಆಗತ್ತೆ, ಎಲ್ಲಾ ಖರ್ಚುನು ನೋಡ್ಕೊಳ್ತೀನಿ. ಮಾ 2 ಕ್ಷಣದಲ್ಲಿ ವ್ಯಕ್ತಿ ಬದುಕೋದು ಸಾಯೋದು ನಿರ್ಧಾರ ಆಗೋಗತ್ತೆ. ಅದ್ರಲ್ಲಿ 2 ದಿನ ಜಾಸ್ತಿನೇ. ಧೈರ್ಯವಾಗಿರು. ಇವಳು ಧೈರ್ಯವಾಗೇ ಇರ್ಲಿ, ಆದ್ರೆ ನನ್ ಕೆಲ್ಸನೇ ಇವಳು ಧೈರ್ಯನ ಕುಂದಿಸೋದು. ಇವತ್ ಏನಾದ್ರೂ ಆಗ್ಲಿ ಇವಳು ಕೆಲ್ಸಕ್ ಮಾತ್ರ ಹೋಗ್ಬಾರ್ದು, ಸರಿನಾ? ತಗೋ ಇದನ್ನ, ಬಾಯಿ ಸಿಹಿ ಮಾಡ್ಕೊಂಡು ಹೋಗು. ಹೋಗ್ಬಿಡ್ಬಾ. ನೀನ್ ಬೇಕು ಅಂತಲೇ ಪೂಜಾ ಬಟ್ಟೆನ ಗಲೀಜ್ ಮಾಡ್ದೆ ಅಲ್ಲ? ಅವಳು ಕೆಲ್ಸಕ್ ಹೋಗ್ಬಾರ್ದು ಅಂತ? ಅಲ್ಲ ರಾಣಿ, ನೀನೇನ್ ಮಾಡಿದೀಯಾ? ಮಾವ, ಇದ್ರಲ್ಲಿ ರಾಣಿ ತಪ್ಪೇನಿಲ್ಲ. ನನಗೆ ಗೊತ್ತಿಲ್ಲದೆ ಹೀಗಾಯ್ತು. ತಪ್ಪು ಹೇಳ್ತಿದ್ಯಾ? ನಿನ್ ಪೂರ್ತಿ ಧ್ಯಾನ ಇತ್ತು. ಈ ರಾಮ್ಜಿ ಅವ್ರ ಮಗಳಿಗೆ ಎಲ್ಲ ಗೊತ್ತಿದೆ. ನಿನಗಂತೂ ಕೆಲ್ಸ ಸಿಗಲ್ಲ. ಇದೇ ಕಾರಣಕ್ಕೆ ಕೆಸರು ನಿನ್ ಮಖ ಕೆರ್ಚತ್ತೆ ಅಂತ